ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿಲೇಜ್ ಅಕೌಂಟ್ನಲ್ಲಿ ಕೇಳಲಾದ ಕನ್ನಡ ವ್ಯಾಕರಣದ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವಂಥ ಎಲ್ಲ ರೀತಿಯ ಜಾಬ್ಸ್ ಅಪ್ಡೇಟ್ಗಳನ್ನು ನೀಡ್ತಾ ಇರ್ತೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವು ಕನ್ನಡದ ವ್ಯಾಕರಣ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗಳಾಗಿರ್ತವೆ. ಬನ್ನಿ ಒಂದೊಂದಾಗಿ ನೋಡೋಣ. ಇಲ್ಲಿ ನೋಡ್ಬೋದು ಮೊದಲನೇ ಪ್ರಶ್ನೆ, ಷಣ್ಮುಖ. ಇಲ್ಲಿ ನೋಡ್ಬೋದು ಷಣ್ಮುಖ ಈ ಪದವನ್ನು ಬಿಡಿಸಿ ಬರೆದಾಗ ಷಟ್ ಪ್ಲಸ್ ಮುಖ ಆಗುತ್ತದೆ. ಇದು ಯಾವ ಸಂಧಿಗೆ ಉದಾಹರಣೆ ಆಗುತ್ತದೆ? ಇಲ್ಲಿ ನೋಡ್ಬೋದು ಆಪ್ಷನ್ಸ್ ನೋಡ್ಬೋದು. ಒಂದನೇದು ಪರಸವರ್ಣ ಸಂಧಿ, ಬಿ ಎರಡನೇದು ನೋಡ್ಬೋದು ಚುತ್ತ ಸಂಧಿ, ಮೂರನೇದು ನೋಡ್ಬೋದು ಚತ್ತ ಸಂಧಿ, ನಾಲ್ಕನೇದು ನೋಡ್ಬೋದು ಅನುನಾಸಿಕ ಸಂಧಿ. ಇದಕ್ಕೆ ಯಾವ ಸರಿಯಾದ ಉತ್ತರ ಆಗ್ತೈತೆ ಅಂತ ಕಮೆಂಟ್ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ಅನುನಾಸಿಕ ಸಂಧಿ. ಎರಡನೇ ಪ್ರಶ್ನೆ ನೋಡ್ಬೋದು. ರಾಮ, ಮನೆ, ಬಿಸಿಲು, ಗಾಳಿ, ನೀರು ಈ ಮೂಲ ಪದಗಳನ್ನು ಯಾವುದಕ್ಕೆ ಉದಾಹರಣೆಯಾಗಿ ನೀಡಬಹುದು? ಇಲ್ಲಿ ನೋಡ್ಬೋದು ಆಪ್ಷನ್ಸ್ ನೋಡ್ಬೋದು. ಒಂದನೇದು ನಾಮಪದಗಳು, ಎರಡನೇದು ನೋಡ್ಬೋದು ಕ್ರಿಯಾಪದಗಳು, ಮೂರನೇದು ನೋಡ್ಬೋದು ಗುಣವಾಚಕ ಪದಗಳು, ನಾಲ್ಕನೇದು ನೋಡ್ಬೋದು ಸರ್ವನಾಮ ಪದಗಳು. ಇಲ್ಲಿ ಯಾವ್ದು ಆಕೈತೆ ಅಂತ ನೋಡ್ಬೋದು. ನೀವು ಗೆಸ್ ಮಾಡಿರಿ ನೋಡೋಣ. ಈಗ ಸರಿಯಾದ ಉತ್ತರ ಒಂದನೇದಾಗುತ್ತದೆ. ರಾಮ, ಮನೆ, ಬಿಸಿಲು, ಗಾಳಿ, ನೀರು ಇದು ನಾಮಪದಕ್ಕೆ ಉದಾಹರಣೆ ಆಕೈತಿ. ಇದಕ್ಕೆ ಮೂರನೇದು ನೋಡ್ಬೋದು ರಾಮ, ಜಾರ್ಜ್, ಮಹಮ್ಮದ್, ಮಹಾವೀರ್, ಸಿದ್ಧಾರ್ಥ ಈ ನಾಮಪದಗಳನ್ನು ಏನೆಂದು ಕರೆಯುತ್ತಾರೆ? ಇಲ್ಲಿ ನೋಡ್ಬೋದು ರಾಮ, ಜಾರ್ಜ್, ಮಹಮ್ಮದ್, ಮಹಾವೀರ, ಸಿದ್ಧಾರ್ಥ ಈ ನಾಮಪದಗಳನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಆಪ್ಷನ್ಸ್ ನೋಡ್ಬೋದು. ರೂಢನಾಮಗಳು, ಎರಡನೇದು ನೋಡ್ಬೋದು ಅಂಕಿತ ನಾಮಗಳು, ಮೂರನೇದು ನೋಡ್ಬೋದು ಅನ್ವರ್ಥ ನಾಮಗಳು, ನಾಲ್ಕನೇದು ನೋಡ್ಬೋದು ಪ್ರಕಾರ ನಾಮಗಳು. ಇದಕ್ಕೆ ಯಾವ್ದು ಸರಿ ಆಕೈತೆ ಅಂತ ನೋಡ್ಬೋದು. ನೀವು ಇಲ್ಲಿ ನೋಡ್ಬೋದು ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಆಕೈತಿ ಅಂಕಿತ ನಾಮಗಳು. ಅಂಕಿತ ಅಂದ್ರೆ ಇಟ್ಟ ಹೆಸರುಗಳಿಂದ ಆಗಿರ್ತಾವೆ ಇವು. ಅದೇ ಥರ ನಾಲ್ಕನೇದು ನೋಡ್ಬೋದು ಅವಳಂತಹ ಸುಂದರಿ ಈ ಭೂಮಿಯ ಮೇಲೆ ಯಾರೂ ಇಲ್ಲ. ಈ ವಾಕ್ಯದಲ್ಲಿ ಪ್ರಕಾರವಾಚಕ ಪದವನ್ನು ಗುರುತಿಸಿ. ಇಲ್ಲಿ ನೋಡೋದು ಆಪ್ಷನ್ಸ್ ನೋಡ್ಬೋದು. ಒಂದನೇದು ನೋಡ್ಬೋದು ಸುಂದರಿ, ಎರಡನೇದು ನೋಡ್ಬೋದು ಭೂಮಿ, ಮೂರನೇದು ಅವಳಂತಹ, ನಾಲ್ಕನೇದು ಯಾರು. ಇದಕ್ಕೆ ಸರಿಯಾದ ಉತ್ತರ ಯಾರು ಆಕೈತಿ. ಯಾರು ಇದಕ್ಕೆ ಸರಿಯಾದ ಉತ್ತರ. ಇದ್ರ ಪ್ರಕಾರವಾಚಕ ಪದವಾಗೈತಿ. ಇಲ್ಲಿ ನೋಡ್ಬೋದು ಐದನೇ ಕ್ವಶನ್ ನೋಡ್ಬೋದು. ಪ್ರಥಮ ಪುರುಷದಲ್ಲಿರುವ ಅದು, ಅವರು ಎಂಬ ಏಕವಚನ ಪದಗಳು ಬಹುವಚನದಲ್ಲಿ ಈ ಕೆಳಕಂಡ ಯಾವ ಪದಗಳಾಗುತ್ತವೆ? ಆಪ್ಷನ್ಸ್ ನೋಡ್ಬೋದು. ಒಂದನೇದು ನೋಡ್ಬೋದು ಅದು, ಅವರು, ಎರಡನೇದು ನೋಡ್ಬೋದು ಅವು, ಅವರು, ಮೂರನೇದು ನೋಡ್ಬೋದು ಇದು, ಇವರು, ನಾಲ್ಕನೇದು ನೋಡ್ಬೋದು ಮೇಲ್ನೇ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ನೀವು ಹಾಗೆ ಗೆಸ್ ಮಾಡ್ಕೋತ ಇರಬೇಕು ಯಾವ್ದು ಆಕೈತೆ ಅಂತ. ಇಲ್ಲಿ ನೋಡ್ಬೋದು ಇದಕ್ಕೆ ಸರಿಯಾದ ಉತ್ತರ ಬಿ ಆಕೈತಿ ಅವರು, ಅವರು ಇದಕ್ಕೆ ಸರಿಯಾದ ಉತ್ತರ. ಹಾಗೆ ಆರನೇ ಕ್ವಶನ್ ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು ಓಳ್ ಇದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರುತ್ತದೆ? ಇಲ್ಲಿ ನೋಡ್ಬೋದು ಆಪ್ಷನ್ಸ್ ಪಂಚಮಿ ವಿಭಕ್ತಿ, ಎರಡನೇದು ನೋಡ್ಬೋದು ಪ್ರಥಮ ವಿಭಕ್ತಿ, ಮೂರನೇದು ನೋಡ್ಬೋದು ತೃತೀಯ ವಿಭಕ್ತಿ, ನಾಲ್ಕನೇದು ನೋಡ್ಬೋದು ಸಪ್ತಮಿ ವಿಭಕ್ತಿ. ಯಾವ್ದು ಆಕೈತಪ್ಪ ಅಂತಂದ್ರೆ ಇದಕ್ಕೆ ಸಪ್ತಮಿ ಆಕೈತಿ. ಓಳ್ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಕೈತಿ. ಆಗ ಇದ್ರ ಪೂರ ಒಟ್ಟು ಚಾಟ್ ನೋಡ್ಕೋಬೋದು. ಪ್ರಥಮ ಏನು, ಪಂಚಮಿ ಏನು ಆಕೈತಿ,
ಪ್ರಥಮ ಏನಾಕೈತಿ ಪೂರ ಚಾಟ್ ಒಂದು ಸಲ ನೋಡ್ಕೋರಿ ಚಲೋ ತಂಗಿ. ಅದೇ ಥರ ಮುಂದಿನ ಕ್ವಶನ್ ಬರ್ರಿ. ಇಲ್ಲಿ ನೋಡ್ಬೋದು 7ನೇ ಕ್ವಶನ್. ಕನ್ನಡ ವ್ಯಾಕರಣ ಪ್ರಕಾರದಲ್ಲಿ ವಚನ ಎಂದರೆ ಯಾವ ಅರ್ಥವನ್ನು ಕೊಡುತ್ತದೆ? ಇಲ್ಲಿ ನೋಡ್ಬೋದು 1ನೇದು ಭಾಷೆ ಕೊಡುತ್ತದೆ, 2ನೇದು ನೋಡ್ಬೋದು ಸಂಖ್ಯೆಯನ್ನು ತಿಳಿಸುತ್ತೆ, 3ನೇದು ನೋಡ್ಬೋದು ಮಾತು ಹೇಳುವುದು, 4ನೇದು ನೋಡ್ಬೋದು ಶರಣರ ವಚನಗಳು. 4ನೇದು ನೋಡ್ಬೋದು ಶರಣರ ವಚನಗಳು. ಇದು ಯಾವ್ದು ಆಕೈತಿಪ್ಪ ಅಂತಂದ್ರೆ ಬಿ ಆಕೈತಿ, ಸಂಖ್ಯೆಯನ್ನು ತಿಳಿಸುವುದು. ವಚನ ಅಂದರೆ ಸಂಖ್ಯೆಯನ್ನು ತಿಳಿಸುವುದು. ಇದಕ್ಕೆ ಆನ್ಸರ್ ರೈಟ್ ಆಕೈತಿ. ಹಾಗೆ ಮುಂದಿನ ಕ್ವಶನ್ ನೋಡ್ಬೋದು 8ನೇದು. ಇಲ್ಲಿ ನೋಡ್ಬೋದು ದೇವಿ ಒಲಿದಳು ಈ ಪದದಲ್ಲಿ ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗಗಳು ಸೇರಿವೆ. ಹಾಗಾದರೆ ಈ ಪದವು ಯಾವ ಲಿಂಗಕ್ಕೆ ಸೇರುತ್ತದೆ? ಇಲ್ಲಿ ನೋಡ್ಬೋದು ಕೊನೆಯದ ಸ್ತ್ರೀಲಿಂಗ, 2ನೇದು ನೋಡ್ಬೋದು ನಪುಂಸಕಲಿಂಗ, 3ನೇದು ನೋಡ್ಬೋದು ಸ್ತ್ರೀ ನಪುಂಸಕಲಿಂಗ, 4ನೇದು ನೋಡ್ಬೋದು ಯಾವುದೂ ಅಲ್ಲ. ಇದಕ್ಕೆ ಯಾವ್ದು ಸರಿ ಆಕೈತಿಪ್ಪ ಅಂತಂದ್ರೆ ಸ್ತ್ರೀ ನಪುಂಸಕಲಿಂಗ. ಇದಕ್ಕೆ ಸರಿಯಾದ ಉತ್ತರ ಸ್ತ್ರೀ ನಪುಂಸಕ ಆಕೈತಿ. ಹಾಗೆ 9ನೇ ಕ್ವಶನ್ ನೋಡ್ಬೋದು. ಕನ್ನಡ ಭಾಷೆಯ ವ್ಯಾಕರಣದಲ್ಲಿ ಒಟ್ಟು ಎಷ್ಟು ಬಗೆಯ ಸಮಾಸಗಳನ್ನು ಗುರುತಿಸಲಾಗಿದೆ? ಕನ್ನಡ ಭಾಷೆ ವ್ಯಾಕರಣದಲ್ಲಿ ಒಟ್ಟು ಎಷ್ಟು ಬಗೆಯ ಸಮಾಸಗಳನ್ನು ಗುರುತಿಸಲಾಗಿದೆ? ಇದು ಕೊನೆಯದು ನೋಡ್ಬೋದು 9, 2ನೇದು 10, 3ನೇದು 8, 4ನೇದು 7. ಎಷ್ಟು ಬಗೆಯ ಸಮಾಸ ಐತೆ ಅಂತಪ್ಪ ಅಂದ್ರೆ 8 ಬಗೆಯ ಸಮಾಸಗಳನ್ನ ನಾವು ನೋಡ್ಬೋದು. ಇವು ಕ್ವಶನ್ನ ಪ್ರಿವಿಯಸ್ ಕ್ವಶನ್ ಪೇಪರ್ನಲ್ಲಿ ಬಿದ್ದಿರುವಂಥ ಕ್ವಶನ್ಗಳ. ಹಾಗೆ ನೀವು ಎಲ್ಲ ರೀತಿಯ ಗ್ರಾಮರ್ ಚಾರ್ಟ್ಗಳು ನೋಡ್ಕೊಂಡು ಹೋಗ್ರಿ. ನೀವು ನೋಡ್ಬೋದು ಇದೇ ನೋಡುವಂಥ ವಿಭಕ್ತಿ ಪ್ರತ್ಯಯಗಳ ಚಾರ್ಟ್ ನೋಡ್ಕೋರಿ. ಅದೇ ಥರ ಸಮಾಸಗಳು ನೋಡ್ಕೋರಿ. ಕನ್ನಡ ವ್ಯಾಕರಣದಲ್ಲಿ ಬರುವಂಥ ಎಲ್ಲ ಪಾಠವನ್ನು ಚಲ್ತಾಗಿ ನೋಡ್ಕೊಂಡು ಹೋಗ್ರಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋ ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಎಲ್ಲ ರೀತಿಯ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಷನ್ ಆಗುವಷ್ಟರಲ್ಲೇ ನಿಮಗೆ ಮಾಡಿ ತಿಳಿಸ್ತೀವಿ.